ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹನುಮಂತಪ್ಪ ಗುರೂಜಿ. ವೀಕ್ಷಕರೇ, ಇವತ್ತಿನ ಕಾಲಘಟ್ಟದಲ್ಲಿ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಹರಸಾಹಸ ಮಾಡಿದಾಗೆ ಆಗ್ತದೆ. ಆದ್ರೆ ಈ ಮದುವೆ ಮಾಡಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳಬೇಕಾದಂತಹ ಕೆಲವೊಂದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳೋದಾದ್ರೆ ಆ ಮದುವೆ ಮುಂಚೆನೆ ಕೆಲವೊಂದು ವಿಚಾರಗಳ ಬಗ್ಗೆ ಕೂಡ ತಾವು ಗಮನ ಹರಿಸಬೇಕು. ಮೊದಲನೇದಾಗಿ ಕುಜದೋಷದ ಬಗ್ಗೆ. ಒಂದು ವೇಳೆ ಜಾತಕರಿಗೆ ಇಬ್ಬರಿಗೂ ಕೂಡ, ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಕೂಡ ಕುಜದೋಷ ಇದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದ್ರೆ ಒಬ್ಬರಿಗೆ ಕುಜದೋಷ ಇದ್ದು ಮತ್ತೊಬ್ಬರಿಗೆ ಕುಜದೋಷ ಇಲ್ಲದೆ ಇರೋದ್ರಿಂದ ಅದು ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ. ಎರಡನೇದಾಗಿ ಸಾಲಾವಳಿ ಅಂದ್ರೆ ಗಣಗಳನ್ನ ನೋಡ್ಬೇಕಾಗುತ್ತೆ. ಎಷ್ಟು ಗುಣಗಳು ಸೇರ್ಪಡೆ ಆಗ್ತದೆ, ಎಷ್ಟು ಗುಣಗಳನ್ನ ಹೊಂದಿದ್ದಾರೆ ಜಾತಕದಲ್ಲಿ ಅಂತಕ್ಕಂಥದನ್ನ ನೋಡ್ಬೇಕಾಗತ್ತೆ. ಒಂದು ವೇಳೆ 36 ಗುಣಗಳಲ್ಲಿ 18ಕ್ಕಿಂತ ಹೆಚ್ಚಿನ ಗುಣಗಳನ್ನ ಹೊಂದಿದ್ರೆ ಅದು ಮದುವೆಗೆ ಯೋಗ್ಯವಾದಂತಹ ಗುಣ ಆಗಿರುತ್ತೆ. ಸಾಲಾವಳಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಬರುತ್ತೆ. ಮೂರನೆಯದಾಗಿ ನಾಡಿ ದೋಷವನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ನಾಲ್ಕನೆಯದಾಗಿ ಸಂಧಿ ಅಥವಾ ಕಂಟಕದ ವಿಷಯವನ್ನು ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿ ಆ ನಂತರದಲ್ಲಿ ವಿವಾಹ ಕಾರ್ಯವನ್ನ ನಡೆಸ್ತಕ್ಕಂತಹ ಯೋಚನೆಗಳನ್ನ ಮಾಡಬೇಕಾಗುತ್ತೆ. ವೀಕ್ಷಕರೇ, ನಮಸ್ಕಾರ.